ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಪದ್ಯ ಪ್ರಣಾಳಿಕೆ, ಇದರ ಮೇಲೆ ಕೇಳುವಂತಹ 5 ಅಥವಾ 10 ಅಂಕದ ಯಾವುದೇ ಪ್ರಶ್ನೆಗೆ ಬರೆಯಬೇಕಾದ ಕೀ ಉತ್ತರಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಪ್ರಣಾಳಿಕೆ ಪೀಠಿಕೆಯನ್ನು ಬರೀಬೇಕಾಗತ್ತೆ. ಪ್ರಣಾಳಿಕೆ ಪದ್ಯ ಬರೆದವರು ರಂಜಾನ್ ದರ್ಗಾ. ಈ ಕವಿತೆಯನ್ನು ಕಾವ್ಯ ಬಂತು ಬೀದಿಗೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮಾನವ ಸಮಾಜ ಬಯಸುವಂತಹ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಕಾಳಜಿ, ಮೌಲ್ಯ, ಪ್ರೀತಿ, ನೆಮ್ಮದಿ ಶ್ರಮಿಕ ಜೀವಿಗಳಿಂದ ದೊರೆಯಬಲ್ಲದು ಎಂಬುದು ಈ ಕವಿತೆಯ ಆಶಯವಾಗಿದೆ. 3 ಪಾಯಿಂಟ್ ಕೀ ಪಾಯಿಂಟ್ ಆಗಿ ನೀವು ಪೀಠಿಕೆಯಲ್ಲಿ ಬರೀಬೇಕಾಗತ್ತೆ. ಮೊದಲನೇ ಪಾಯಿಂಟು ಬರೆದವ್ರ ಹೆಸರು. ಸೊ ಪ್ರಣಾಳಿಕೆ ಪದ್ಯ ಬರೆದವರು ರಂಜಾನ್ ದರ್ಗಾ. ಈ ಪದ್ಯವನ್ನ ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ಈ ಪದ್ಯವನ್ನ ಕಾವ್ಯ ಬಂತು ಬೀದಿಗೆ ಎಂಬ ಕವನ ಸಂಕಲನದಿಂದ ಈ ಕಾವ್ಯವನ್ನು ಆಯ್ದುಕೊಳ್ಳಲಾಗಿದೆ. ಅದರ ಬಗ್ಗೆ ಬರೀಬೇಕು. ಪದ್ಯದ ಆಶಯವನ್ನು ಶಾರ್ಟ್ಕಟ್ ಆಗಿ ಬರೀಬೇಕಾಗತ್ತೆ. ಮಾನವ ಸಮಾಜ ಅಂದರೆ ಇವತ್ತಿನ ಮನುಷ್ಯರು ಬಯಸುವಂತಹ ಒಂದು ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಕಾಳಜಿ, ಮೌಲ್ಯ, ಪ್ರೀತಿ ಇವೆಲ್ಲವೂ ಶ್ರಮಿಕ ಜೀವಿಗಳಿಂದ ಅಂದರೆ ಕೆಲಸ ಮಾಡುವಂಥ, ದುಡಿಯುವಂಥ, ಕಷ್ಟಪಡುವಂಥ ಜನರಿಂದ ಮಾತ್ರ ಸಿಗುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಎಕ್ಸ್ಪ್ಲನೇಷನ್ ಏನಿರಬೇಕು? ದುಡಿಯುವ ಜನರು ನಾವು. ನಮ್ಮ ಕೈಯಲ್ಲಿ ಅಧಿಕಾರ ಬಂದರೆ ಪೊಲೀಸರನ್ನು, ನ್ಯಾಯಾಧೀಶರನ್ನು, ಎಲ್ಲರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ. ಅಂದರೆ ಕವಿ ಹೇಳ್ತಾರೆ, ನಾವು ದುಡಿಯುವಂಥ, ಕಷ್ಟಪಡುವಂಥ ಜನರು ನಮ್ಮ ಕೈಯಲ್ಲಿ ಅಧಿಕಾರ ಬಂದರೆ, ಅಂದರೆ ನಾವೇನಾದರೂ ಈ ರಾಜ್ಯಾಡಳಿತವನ್ನು ಮಾಡಕತ್ರೆ ಆ ಆಡಳಿತದಲ್ಲಿ ಬರುವಂಥ ಪೊಲೀಸರನ್ನ, ನ್ಯಾಯಾಧೀಶರನ್ನ ಮೊದಲು ಮನುಷ್ಯರನ್ನಾಗಿ ಮಾಡುತ್ತೇವೆ. ಟ್ಯಾಂಕರ್ಗಳನ್ನು ನಾವು ಬುಲ್ಡೇಜರ್ಗಳಾಗಿ ಬದಲಾಯಿಸುತ್ತೇವೆ. ಬೆಳವಣಿಗೆಯ ಕಾರ್ಯ ಮಾಡುತ್ತೇವೆ. ರಸ್ತೆಯಲ್ಲಿರುವ ತಗ್ಗು ದಿನ್ನೆಗಳು ಮುಚ್ಚಿ ನೆಲಸಮ ಮಾಡುತ್ತೇವೆ. ಸೊ ಇನ್ನು ಮುಂದೆ ದುಡಿಯುವ ಜನರು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಯುದ್ಧ ಮಾಡುವಂಥ ಟ್ಯಾಂಕರ್ಗಳನ್ನು ಬುಲ್ಡೋಸರ್ಗಳಾಗಿ ಮಾಡ್ತಾರಂತೆ. ಅಂದರೆ ಯುದ್ಧ ಮಾಡುವಂತಹ ಸಲಕರಣೆಗಳನ್ನು ಕೆಲಸ ಮಾಡುವಂತಹ ವಸ್ತುಗಳನ್ನಾಗಿ ಬದಲಾಯಿಸ್ತಾರೆ. ಬೆಳವಣಿಗೆಯ ಕಾರ್ಯ ಮಾಡುತ್ತೇವೆ ಅಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇವೆ. ರಸ್ತೆಯಲ್ಲಿ ತಗ್ಗು ದಿನ್ನೆಗಳನ್ನು ಮುಚ್ಚಿ ನೆಲಸಮ ಮಾಡುತ್ತೇವೆ. ಸೊ ರಸ್ತೆಯಲ್ಲಿರುವಂತಹ ತಗ್ಗುಗಳನ್ನು, ದಿನ್ನೆಗಳನ್ನು ಎಲ್ಲವನ್ನ ಮುಚ್ಚಿ ಸಮವನ್ನಾಗಿ ಮಾಡುತ್ತಾರೆ. ಶಾಂತಿಯನ್ನು ಸ್ಥಾಪಿಸುತ್ತೇವೆ. ಬಂದೂಕು ಉಪಯೋಗಿಸುವುದನ್ನು ನಿಲ್ಲಿಸುವಂತೆ ಮಾಡಿ ಅವುಗಳ ಉಪಯೋಗಕ್ಕೆ ಬಾರದೆ ಗುಬ್ಬಿ ಗೂಡು ಕಟ್ಟುವಂತೆ ಮಾಡುತ್ತೇವೆ. ಅಂದರೆ ಜನರನ್ನ ಅಧಿಕಾರಿಗಳು ದಬ್ಬಾಳಿಕೆಯ ಮೂಲಕ, ಬಂದೂಕುಗಳನ್ನು ತೋರಿಸಿ ಎದುರಿಸುವುದರ ಮೂಲಕ ತಮ್ಮ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದೇ ಈ ಕೆಲಸ ದುಡಿಯುವ ಜನರಿಗೆ ಸಿಕ್ಕರೆ, ಅಧಿಕಾರ ಸಿಕ್ಕರೆ ಅವರು ಬಂದೂಕನ್ನು ಉಪಯೋಗಿಸುವುದನ್ನು ನಿಲ್ಲಿಸ್ತಾರೆ. ಇದರಿಂದ ಬಂದೂಕುಗಳಿಗೆ ಕೆಲಸ ಇಲ್ಲದಂತಾಗಿ ಅದರಲ್ಲಿ ಗುಬ್ಬಿ ಗೂಡುಗಳನ್ನು ಕಟ್ಟುತ್ತೆ. ಶಾಂತಿ ಸ್ಥಾಪನೆ ಆಗುತ್ತೆ. ಕೆಂಪು ದೀಪದ ಕೆಳಗೆ ಉದ್ಯಾನವನವನ್ನು ನಿರ್ಮಿಸುತ್ತೇವೆ. ಅಂದ್ರೆ ಕೆಂಪು ದೀಪ ಅಂದ್ರೆ ಇಲ್ಲಿ ರಕ್ತ. ಸೊ ರಕ್ತವನ್ನ ಬದಲಾಗಿ ನಾವು ಉದ್ಯಾನವನಗಳನ್ನ ನಿರ್ಮಿಸ್ತೇವೆ. ಕೆಂಪು ದೀಪ ಅಂದ್ರೆ ಇನ್ನೊಂದು ಅರ್ಥ ಶ್ರೀಮಂತರು ಅಂದ್ರೆ ಅಧಿಕಾರಿಗಳು ಬಳಸುವಂತಹ ಒಂದು ಗಾಡಿಯಲ್ಲಿ ಬಳಸುವಂತಹ ಬೆಳಕು ಕೆಂಪು ದೀಪ. ಸೊ ತಮ್ಮ ಐಷಾರಾಮಿ ಜೀವನದ ಬದಲಾಗಿ ಜನರಿಗೆ ಅವಶ್ಯಕವಾಗಿರುವಂತಹ ಉದ್ಯಾನವನಗಳನ್ನ ನಿರ್ಮಿಸ್ತೇವೆ. ಅವಕಾಶ ಒಂದೇ ಒಂದು ಸಲ ಸಿಕ್ಕರೆ ಸಾಕು, ಇಡೀ ಭೂಮಿಯನ್ನೇ ಬೀರುಗಲ್ಲುಗಳ ಸಾವುಗಳನ್ನು ನಿಲ್ಲಿಸುತ್ತೇವೆ. ಈ ಶಬ್ದವನ್ನು ಮಕ್ಕಳ ಮುಂದೆ ಶಬ್ದಕೋಶದಲ್ಲಿ ಹುಡುಕುವಂತೆ ಮಾಡಿ ತೋರಿಸುತ್ತೇವೆ. ಅಂದ್ರೆ ಯುದ್ಧಗಳನ್ನಾಡಿ ಜನರನ್ನ ಸಾಯಿಸುವುದರ ಮೂಲಕ, ಹುತಾತ್ಮರನ್ನು ಪಟ್ಟ ಕಟ್ಟುವುದರ ಮೂಲಕ, ಸತ್ತ ಜನರಿಗೆ ಒಂದು ಸುಳ್ಳು ಗೌರವವನ್ನು ತೋರಿಸುವುದರ ಬದಲಾಗಿ ಸಾವುಗಳನ್ನೇ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇದರಿಂದ ಜನರು ಹುತಾತ್ಮ ಅನ್ನೋ ಪದನ, ವೀರಗಲ್ಲು ಅನ್ನೋ ಪದಗಳನ್ನ ಅವರು ಎಲ್ಲಿ ಹುಡುಕ್ಬೇಕಂದ್ರೆ ಶಬ್ದಕೋಶಗಳಲ್ಲಿ, ಡಿಕ್ಷನರಿಯಲ್ಲಿ ಹುಡುಕ್ಬೇಕು. ಹಾಗೆ ಈ ಭೂಮಿ ಮೇಲೆ ಇಲ್ಲದ ಹಾಗೆ ಮಾಡ್ತೇವೆ. ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ಈ ಪದ್ಯದ ಉತ್ತರ. ಇವುಗಳನ್ನ ಬರೆದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಇನ್ನು ಇವುಗಳಿಗೆ ಉತ್ತರದ ಪುಸ್ತಕ ಬೇಕಂದ್ರೆ ನೀವು ನಮ್ಮ ಪರಿಮಳ ಪುಸ್ತಕವನ್ನು ಖರೀದಿಸಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀವಿ. ನಮ್ಮ ಪುಸ್ತಕವನ್ನು ನೀವು ಖರೀದಿಸುವುದರ ಮೂಲಕ ಎಲ್ಲಾ ವಿಷಯಗಳ ನೋಟ್ಸ್ ಅನ್ನ ಪಡ್ಕೋಬಹುದು. ಎಲ್ಲಾ ವಿಷಯಗಳನ್ನ ಒಂದೇ ಪುಸ್ತಕದಲ್ಲಿ ನಾವು ಪಬ್ಲಿಷ್ ಮಾಡಿದೀವಿ. ಅಷ್ಟೇ ಅಲ್ಲದೆ ನಮ್ಮ ಆಪ್ ನ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ತರಗತಿಗಳನ್ನ, ಕ್ಲಾಸ್ಗಳನ್ನ, ಆಡಿಯೋ ನೋಟ್ಸ್, ವಿಡಿಯೋ ನೋಟ್ಸ್, PDF ನೋಟ್ಸ್ಗಳನ್ನ ಪಡ್ಕೋಬಹುದು. ಅದರ ಲಿಂಕ್ ನ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಮುಂದಿನ ವಿಡಿಯೋದಲ್ಲಿ ವಚನಗಳೊಂದಿಗೆ ಸಿಗೋಣ. ಧನ್ಯವಾದಗಳು.